ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ 200% ಅಷ್ಟು ಹೆಲ್ದಿಯಾಗಿರುವ ನಾವು ಟೂಟಿ ಫ್ರೂಟಿನ ಮನೇಲಿ ಮಾಡ್ಕೊಳ್ಳೋಣ. ಇದನ್ನು ಸ್ಟೋರ್ ಮಾಡಿ ಕೂಡ ಇಡ್ಬೋದು. ನೋಡಿ, ಈ ರೀತಿ ಕಲರ್ ಕೂಡ ಯಾವುದು ಹಾಕಿಲ್ಲ. ಈ ರೀತಿ ನೀವು ಟೂಟಿ ಫ್ರೂಟಿನ ಮಾಡ್ಕೋಬೋದು. ಇಲ್ಲಿ ನೋಡಿ, ಕಲ್ಲಂಗಡಿ ಹಣ್ಣಿನ ಒಂದು ಸಿಪ್ಪೆ ತಗೊಂಡಿದ್ದೀನಿ. ಇದನ್ನು ಒಂದ್ಸರಿ ಚೆನ್ನಾಗಿ ತೊಳ್ಕೊಳ್ಳಿ. ಯಾಕಂದರೆ ಬೇರೆ ಬೇರೆ ತಿಂದಿರ್ತಾರಲ್ವ, ಮನೆಯಲ್ಲಾದ್ರೂ ಬೇರೆ ಬೇರೆಯವ್ರು ತಿಂದಿರ್ತಾರೆ. ಆದ್ದರಿಂದ ಚೆನ್ನಾಗಿ ತೊಳೆದ್ಬಿಟ್ಟು ಇದರ ಸಿಪ್ಪೆನ ನಾವು ತೆಗಿಬೇಕಾಗುತ್ತೆ. ಮೇಲಿನ ಸಿಪ್ಪೆ ಇರುತ್ತಲ್ಲ, ಇದನ್ನು ಕ್ಲೀನಾಗಿ ತಕ್ಕೋಬೇಕು. ಈ ಚಾಕು ಸಹಾಯದಿಂದ ಅಥವಾ ಒಂದು ಕಟ್ರ ಸಹಾಯದಿಂದ ಅಥವಾ ಬೇರೆ ನಿಮಗೆ ಒಂದು ಇದು ಇರುತ್ತಲ್ಲ, ಪೀಲರ್ ಇರುತ್ತಲ್ಲ, ಅದರಿಂದ ಬೇಕಾದ್ರೆ ನೀವು ತಕ್ಕೋಬೋದು. ಚಾಕುಯಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಪೀಲರಿಂದ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ನಾನು ಕಟ್ರಿಂದ ಸ್ವಲ್ಪ ತಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಸ್ವಲ್ಪ ಹಾರ್ಡ್ ಆಗುತ್ತೆ, ತೆಗಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ನಂತರದಲ್ಲಿ ಎಲ್ಲ ನಾನು ಒಂದು ಸಿಪ್ಪೆ ಏನಿದೆ, ಕಲ್ಲಂಗಡಿ ಹಣ್ಣಿನ ಸಿಪ್ಪೆ, ಇದನ್ನು ನಾನು ಒಂದು ಕಟ್ರನ ಸಹಾಯದಿಂದ ತಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನಾನು ಎಲ್ಲನೂ ತಕ್ಕೊಂಡು ಬರ್ತೀನಿ. ಇದನ್ನು ತೆಗೆದಾದ್ಮೇಲೆ ಅಕಸ್ಮಾತ್ ಎಕ್ಸ್ಟ್ರಾ ಏನಾದ್ರು ರೆಡ್ ಇತ್ತು ಅಂದ್ರ ಮೇಲೆ ಅದು ತೆಗೆದ್ಬಿಡಿ, ಹಣ್ಣು ಇತ್ತು ಅಂತ ತೆಗೆದ್ಬಿಡಿ. ನಂತರ ಇದನ್ನು ನಾವು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕು. ಒಂದೊಂದೇ ಕಟ್ ಮಾಡೋಕ್ಕಾಗೋದಿಲ್ಲ. ಅದರಿಂದ ಒಂದು ಸ್ವಲ್ಪ ಲೈನ್ಗಳನ್ನು ಕಟ್ ಮಾಡಿಕೊಂಡು ಒಟ್ಟಿಗೆ ನಾವು ಇದನ್ನು ಕಟ್ ಮಾಡ್ಕೊಳ್ತಾ ಹೋಗೋಣ. ನಿಮಗೆ ಅನಿಸೋದೇ ಇಲ್ಲ ಇದು ನೀವು ಮನೇಲಿ ಮಾಡಿರೋದು ಮತ್ತು ಇದು ನೀವೇನೋ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಮಾಡಿರೋದು ಅಂತ ಅನಿಸೋದಿಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಅಷ್ಟು ಹೆಲ್ದಿ ಕೂಡ ಇರುತ್ತೆ ನೀವೇ ಮಾಡಿರೋದು. ಮತ್ತು ಕೆಲವೊಬ್ರು ಏನಂತಾರೆ, ಇದರಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತಾರೆ. ಜಸ್ಟ್ ಒಂದು ಸರಿ ಮಾಡಿ ನೋಡಿ, ನೀವು ಮಾಡೇ ಮಾಡ್ತೀರ ಮತ್ತು ಮಾಡ್ಕೊಳ್ತಾ ಇರ್ತೀರ. ಪಪ್ಪಾಯಿ ಹಣ್ಣಿಂದ ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಆಲ್ಮೋಸ್ಟ್ ಪಪ್ಪಾಯಿ ಹಣ್ಣಿಂದನೇ ಮಾಡೋದು. ಬಟ್ ಇದರಿಂದ ಮಾಡಿದ್ರೆ ನೀವು ಯಾವ ಹಣ್ಣು ಯೂಸ್ ಮಾಡಿದ್ರೆ ಅಂತ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈ ಒಂದು ಸೈಜಿಗೆ ನಾನು ಕಟ್ ಮಾಡ್ಕೊಂಡ್ಬರ್ತೀನಿ. ನೋಡಿ, ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ, ಇಷ್ಟ ಆಗಿದೆ. ಇನ್ನೂ ಜಾಸ್ತಿ ಮಾಡ್ಕೋಬೋದು. ಇಷ್ಟು ಮಾಡಿದ್ಮೇಲೆ ಈಗ ಒಂದು ಗ್ಯಾಸ್ನ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ನಾನು ಬಿಸಿ ಮಾಡೋಕ್ಕೆ ಇಡ್ತೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ, ಸ್ವಲ್ಪ ಗುಳ್ಳೆ ಗುಳ್ಳೆ ವರ್ಕ್ ಸ್ಟಾರ್ಟ್ ಆದಮೇಲೆ ನಾವು ಕಟ್ ಮಾಡಿರುವಂಥ ಕಲ್ಲಂಗಡಿ ಎಣ್ಣೆಯ ಒಂದು ಸಿಪ್ಪೆನೇ ಅದ್ರದ್ದು ಅದು ಹಾಕಬೇಕಾಗುತ್ತೆ. ನೋಡಿ, ಇದನ್ನು ನೀರಲ್ಲಿ ಹಾಕಿಬಿಟ್ಟು ಮತ್ತೇನು ಹಾಕೋದು ಬೇಡ. ಜಸ್ಟ್ ಇದನ್ನು 10 ನಿಮಿಷಗಳ ಕಾಲ ನಾವು ಚೆನ್ನಾಗಿ ಕುದಿ ಬರಬೇಕು. ಅಂದರೆ ನಿಮಗೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಾಣುತ್ತೆ, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಕುದಿ ಬರ್ತಾ ಇದೆ. ಇವಾಗ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಾ ಬರ್ತಾ ಇದೆ. ಗೊತ್ತಾಗ್ಬಿಡುತ್ತೆ ನಿಮಗೆ. ಈಗ ಸ್ವಲ್ಪ ವೈಟ್ ಇರುತ್ತಲ್ಲ, ನಂತರದಲ್ಲಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ, ಡಾರ್ಕ್ ಆಗ್ತಾ ಬರುತ್ತೆ. ನಂತರದಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಹೇಗಾಗುತ್ತೆ ಅಂತ. ಒಂದು 10 ನಿಮಿಷ ಆದಮೇಲೆ ನೋಡಿ, ಒಂದು 10 ನಿಮಿಷ ಆಗಿದೆ. ಈಗ ಚೆನ್ನಾಗಿ ಕುದಿ ಕೂಡ ಬಂದಿದೆ. ಇವಾಗ ತೋರಿಸ್ತೀನಿ. ಈ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿದೆ. ಇಷ್ಟಾದರೆ ಸಾಕಾಗುತ್ತೆ. ಈಗ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಸ್ಟ್ ಒಂದೇ ಒಂದು ಐಟಮ್ ಇದ್ರೂ ಸಾಕು, ಜಾಸ್ತಿ ಏನು ಬೇಡ. ನೋಡಿ, ಇದನ್ನು ಒಂದು ಪ್ಲೇಟಲ್ಲಿ ಚೆನ್ನಾಗಿ ಹಾಕ್ಕೊಳ್ಳಿ. ಇಲ್ಲಾಂದರೆ ನೀವು ಒಂದು ಬಟ್ಟೆಯಲ್ಲಿ ಕೂಡ ಹಾಕ್ಕೋಬೋದು, ತೊಂದರೆ ಇಲ್ಲ. ಮತ್ತು ಇದಕ್ಕೆ ಯಾವುದೇ ಕಲರ್ ಆ್ಯಡ್ ಮಾಡ್ತಾ ಇಲ್ಲ. ಮನೆಯಲ್ಲಿರುವಂಥ ಐಟಮ್ಗಳನ್ನು ಉಪಯೋಗಿಸ್ಕೊಂಡು ಮಾಡಿ. ಐಟಮ್ ಅಂದ್ರೆ ಏನಿಲ್ಲ, ಜಸ್ಟ್ ಒಂದೇ ಐಟಮ್ ಹಾಕಿರೋದಷ್ಟೇ. ಅದು ನಾನು ಮಾಡ್ತಿರೋದೇನೆಂದರೆ ಬೆಲ್ಲದಿಂದ ಮಾಡ್ತಿದ್ದೀನಿ. ಯಾಕಂದರೆ ಹೆಲ್ದಿ ಕೂಡ, ಸಕ್ಕರೆ ಅನ್ಹೆಲ್ದಿ ಅಲ್ವಾ, ಅದರಿಂದ ಬೆಲ್ಲನ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ಅದೇ ಒಂದು ಪಾತ್ರೆನ ತೊಳ್ಕೊಂಡಿದ್ದೀನಿ. ಇದಕ್ಕೆ ನಾನು ಬೆಲ್ಲನ ಹಾಕಿದ್ದೀನಿ. ಬೆಲ್ಲ ಮುಳುಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಈಗ ಬೆಲ್ಲ ಕರಗಲಿ. ಕೆಲವರು ಬೆಲ್ಲ ಕೂಡ ತೊಗೊಳ್ತಾರೆ, ನಾನು ಸೋಸಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಕ್ಲೀನ್ ಇದೆ ಬೆಲ್ಲ. ನಂತರ ಚೆನ್ನಾಗಿ ಕುದಿ ಬರಲಿ. ಚೆನ್ನಾಗಿ ಕುದಿ ಬಂದಾದಮೇಲೆ ಇದಕ್ಕೆ ನಾವು ಒಂದು ಬೇಯಿಸಿರುವಂಥ ಹೋಳುಗಳನ್ನು ಹಾಕಬೇಕು. ಈ ಪ್ಲೇಟ್ ಇದೆಯಲ್ಲ, ನನಗೆ ಹೈಸ್ಕೂಲಲ್ಲಿರುವಾಗ ನನಗೆ ಪ್ರೈಸಾಗಿ ಬಂದಿರೋದು. ಈಗ ಕೂಡ ಇದನ್ನು ಇಟ್ಕೊಂಡಿದ್ದೀನಿ, ತುಂಬ ಇಷ್ಟ ನನಗೆ. ನೋಡಿ, ಈಗ ಚೆನ್ನಾಗಿ ಕುದಿ ಕೂಡ ಬಂದಿದೆ, ಬೆಲ್ಲ ಕೂಡ ಕರಗಿದೆ. ಮತ್ತು ಕಲರ್ ನೋಡಿ, ಇದು ಆರ್ಗ್ಯಾನಿಕ್ ಬೆಲ್ಲ, ಅಂದರೆ ಇದಕ್ಕೆ ಯಾವುದೇ ಕಲರ್ ಮಿಕ್ಸ್ ಮಾಡಿಲ್ಲ, ನ್ಯಾಚುರಲ್ಲಾಗಿ ಕಲರ್ ಇದೆ ಅಲ್ವಾ, ಅದೇ ಒಂದು ಕಲರ್ ನಮಗೆ ಇಲ್ಲಿ ಒಂದು ಟೂಟಿ ಫ್ರೂಟಿಗೆ ಬರುತ್ತೆ. ನೋಡಿ, ಇಲ್ಲಿ ಬೇಯಿಸಿರುವಂತಹ ನಾನು ಕಲ್ಲಂಗಡಿ ಸಿಪ್ಪೆಯ ಒಂದು ಹೋಳುಗಳನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿಬಿಟ್ಟು ಮತ್ತೆ ಈಗ ಒಂದು 5ರಿಂದ 6 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ್ರೆ ನಮಗೆ ಆವಾಗ ಟೂಟಿ ಫ್ರೂಟಿ ರೆಡಿಯಾಗುತ್ತೆ. ಸಿಂಪಲ್. ಮತ್ತು ಉಪ್ಪೇನು ಹಾಕೋದಿಲ್ಲ ಇದಕ್ಕೆ. ಮತ್ತು ಕೊನೆಯಲ್ಲಿ ಸ್ವಲ್ಪ ನಿಮಗೆ ಬೆಲ್ಲ ಉಳಿತು ಅಂತ ಅನಿಸಿದರೆ ಅದನ್ನು ಕೂಡ ಏನು ಮಾಡಬೇಕು, ಅದು ಕೂಡ ವೇಸ್ಟ್ ಆಗೋದಿಲ್ಲ. ಅದನ್ನು ಕೂಡ ಹೆಲ್ದಿಯಾಗಿ ನಾವು ಒಂದು ಡ್ರಿಂಕ್ ಮಾಡ್ಕೋಬೋದು. ಅದು ಕೂಡ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಸ್ವಲ್ಪ ಹೊತ್ತಾಗಿದೆ, ಇವಾಗ ಒಂದು 5 ನಿಮಿಷ ಆಗಿದೆ. ಈ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ. ಮತ್ತೊಂದು 2-3 ನಿಮಿಷ ಬಿಡ್ತೀನಿ ನಾನು. ಆವಾಗ ಚೆನ್ನಾಗಿ ಕಲರ್ ಕೂಡ ತುಂಬ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ನೋಡಿ, ಸ್ವಲ್ಪ ಸ್ವಲ್ಪ ಅದು ಬಿಟ್ಟಾಗೆ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ. ಮತ್ತೊಂದು 3 ನಿಮಿಷ ಆದಮೇಲೆ ತೋರಿಸ್ತೀನಿ ನೋಡಿ. ಇವಾಗ 3 ನಿಮಿಷ, ಮತ್ತೆ 3 ನಿಮಿಷ ಆಗಿದೆ. ಮತ್ತು ನೋಡಿ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಸ್ವಲ್ಪ ಕೆಳಗಡೆ ಬೆಲ್ಲ ಕೂಡ ಸ್ವಲ್ಪ ಗಟ್ಟಿಯಾಗಿದೆ. ಇವಾಗ ಇದನ್ನೇನು ಮಾಡೋಣ ಅಂದರೆ ಒಂದು ಅಗಲವಾದ ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ ಇದನ್ನು. ಮತ್ತು ಇದರಲ್ಲೆಲ್ಲ ಹಾಕ್ಕೊಬೇಡಿ, ಬಟ್ಟೆಲೆಲ್ಲ ಹಾಕ್ಬಿಡಿ. ಚೆನ್ನಾಗಿ ಇದನ್ನು ಸೋಸಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ.
ಈ ರೀತಿ ಕಲರ್ನ ಅದು ಹಾಕ್ದಂಗೆ ಅನಿಸಲ್ಲ ನಮಗೆ. ಅಂದರೆ ನ್ಯಾಚುರಲ್ ಕಲರ್ ಬರುತ್ತೆ, ಬೇರೆ ಕಲರ್ ಹಾಕಬೇಕು ಅಂತಲೇ ಇಲ್ಲ ನಮಗೆ. ಮತ್ತು ನೋಡಿ ಈ ಒಂದು ಬೆಲ್ಲ ಇದೆಯಲ್ಲ, ಇದಕ್ಕೆ ಸ್ವಲ್ಪ ಒಣಶುಂಠಿ ಪುಡಿ, ಸ್ವಲ್ಪ ಕಾಳುಮೆಣಸಿನ ಪುಡಿ, ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕುಡಿದ್ಬಿಟ್ರೆ ತುಂಬ ಚೆನ್ನಾಗಿರೋ ನಮಗೆ ಹೆಲ್ತ್ ಡ್ರಿಂಕ್ ರೆಡಿ ಆಗುತ್ತೆ. ಇಲ್ಲಿ ನೋಡಿ ನಾವು ಪ್ಲೇಟಲ್ಲಿ ಹಾಕಿರುವಂಥ ಒಂದು ಸಿಪ್ಪೆಯ ಒಂದು ಹೋಳೇನಿದೆ, ಇದನ್ನು ನಾವು ಚೆನ್ನಾಗಿರೋ ಬಿಸಿಲಲ್ಲಿ ಒಣಗಿಸ್ಬೇಕು. ನಾನು ಬಿಸಿಲಲ್ಲಿ ಒಣಗಿಸ್ತಿದ್ದೀನಿ. ಬಿಸಿಲಲ್ಲಿ ಒಣಗಿಸಿದ್ರೆ ನಿಮಗೆ ರಸ ಬಿಟ್ಕೊಳ್ವಾ ಅನ್ನಿಸ್ಬೋದು, ಯಾಕಂದರೆ ಫುಲ್ ಇದಕ್ಕೆ ಒಂದು ಬೆಲ್ಲ ಹೀರ್ಕೊಂಡಿರಲ್ಲ, ಅದರಿಂದ ಏನು ತೊಂದರೆ ಇಲ್ಲ. ಬಿಸಿಲಲ್ಲಿ ಒಣಗಿಸಿದ್ರೆ ಒಂದೇ ಒಂದು ಬಿಸಿಲಲ್ಲಿ ಸಾಕು. ನಿಮಗೆ ಜಾಸ್ತಿ ಹೊತ್ತು ಸ್ಟೋರ್ ಮಾಡಬೇಕು ಅಂದರೆ ಫುಲ್ ಬಿಸಿಲಲ್ಲಿ ನೀವು ಒಣಗಿಸ್ಕೊಂಡು ಅಂದರೆ ಕಟ್ಕಟ್ಟೆ ಆಗೋವರೆಗೂ ನೀವು ಒಣಗಿಸ್ಕೋಬೋದು. ಇಲ್ಲಿ ನೋಡಿ ನಾನು ಬೆಳಗ್ಗೆ ಇಟ್ಟಿದ್ದೆ, ಇದನ್ನು ಸಂಜೆ ಅಷ್ಟೊತ್ತಿಗೆ ಈ ರೀತಿಯಾಗಿದೆ, ಅಂದರೆ ಒಂದು 4:30 ಅಷ್ಟೊತ್ತಿಗೆ ಈ ರೀತಿಯಾಗಿದೆ. ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದಂಥ, ಅದು ಒಂದು ಕಲ್ಲಂಗಡಿ ಹಣ್ಣಿಂದ ಸಿಪ್ಪೆಯಿಂದ ಟೂಟಿ ಫ್ರೂಟಿನ ನಾವು ಕೂಡ ಮಾಡ್ಕೋಬೋದು. ತುಂಬ ಹೆಲ್ದಿ ಕೂಡ, ಸಕ್ಕರೆ ಕೂಡ ಉಪಯೋಗಿಸಿಲ್ಲ ನಾವು. ಈ ರೀತಿ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ತುಂಬ ಯೂನಿಕ್ ಆಗಿರೋ ರೆಸಿಪಿಗಳನ್ನು ನನ್ನ ಒಂದು ಚಾನಲ್ ಹಾಕಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ನೀವು ಟೇಸ್ಟ್ ಕೂಡ ನಿಮಗೆ ಅನಿಸ್ಬೋದು ಇದು ಚೆನ್ನಾಗಿಲ್ಲ ಏನೋ ಅನಿಸ್ಬೋದು, ಬಟ್ ಒಂದ್ಸರಿ ಮಾಡಿ ನೋಡಿ, ಟೇಸ್ಟ್ ಕೂಡ ತುಂಬ ಅಲ್ಟಿಮೇಟ್ ಆಗಿರುತ್ತೆ. ಹಾಗೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ, ಯಾಕಂದ್ರೆ ತುಂಬ ಜನ ತುಂಬ ಸಪೋರ್ಟ್ ಕೂಡ ಮಾಡ್ತಾಯಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಹೀಗೆ ನಮ್ಮ ಚಾನಲ್ನ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ಹೇಳ್ತೀನಿ.